ನಿಮ್ಮ ಹಸ್ತವನ್ನ ಒಳಮುಖ ಮಾಡಿ ನಿಧಾನವಾಗಿ ನಿಮ್ಮ ಬೆರಳುಗಳನ್ನು ತೆರೀರಿ. ಹಾಗೆ ಸಮಸ್ಥಿತಿಗೆ ಬನ್ನಿ. ಈಗ ಎರಡನೇ, ಇದು ಉತ್ತಮವಾದಂತಹ ಆಸನ. ಕೌಂಟ್ ಆಫ್ 5 ಬನ್ನಿ. ಹಾಗೆ ನಿಮ್ಮ ಕೈಗಳ ಸಹಾಯದಿಂದ ಕಾಲನ್ನು ಕೆಳಗಡೆ ಇಳಿಸಿ ಸಮಸ್ಥಿತಿಗೆ ಬನ್ನಿ. ತೆಗೆದುಕೊಂಡು ಹೋಗಿ ಇದು ನಿಮ್ಮ ಮೆದುಳಿನ ಚೈತನ್ಯವನ್ನ ಹೆಚ್ಚಿಸ್ತಕ್ಕಂತಹ ಒಂದು ಆಸನ. ದೃಷ್ಟಿ ನೇರವಾಗಿ ಇದು ವೃಕ್ಷಾಸನ. ಇದು ನಿಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡತಕ್ಕಂಥ ಒಂದು ಆಸನವಾಗಿದೆ. ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಗಾಲ ತೊಡೆಯ ಒಳಭಾಗಕ್ಕೆ ಹಾಕಿ. ದೃಷ್ಟಿ ಒಂದು ಕಡೆ ಇದ್ರೆ ಬ್ಯಾಲೆನ್ಸ್ ಇರುತ್ತೆ. ಎಸ್, ನಿಧಾನಕ್ಕೆ ನಿಮ್ಮ ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿ. ಸಾಮಾನ್ಯವಾಗಿರ್ಲಿ ಉಸಿರಾಟ. ಉಸಿರಿನ ಇಮ್ಮಡಿಗಳನ್ನ ಮೇಲೆ ಎತ್ತಿ. ದೃಷ್ಟಿ ಮುಂದೆ ಇರಲಿ. 5 4 3 ನೇರ ಇರಲಿ. ಇದರಿಂದ ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇದನ್ನ ನಾವು ತಾಡಾಸನ ಅಂತ ಹೇಳಿ ಕರಿತೀವಿ. ಕೌಂಟ್ ಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಹಾಗೆ ನೀವು ಲಾಕ್ ಮಾಡ್ತಕ್ಕಂಥ ಫಿಂಗರ್ಗಳನ್ನು ಬಿಟ್ಟು ಸಮಸ್ಥಿತಿ ಯೋಗವನ್ನ ಹೇಗೆ ಮಾಡ್ತೀವಿ ಅದೇ ತರ ವಾಪಸ್ ಬರಬೇಕು. ಅರ್ಥ ಆಗಿದೆಯಾ? ಎಸ್, ಮತ್ತೊಮ್ಮೆ ಈ ತಾಡಾಸನವನ್ನ ಮಾಡೋಣ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳನ್ನು ಮುಂದೆ ಚಾಚಿ. ಈ ಆಸನ ಮಾಡೋದ್ರಿಂದ ನಮ್ಮೆಲ್ಲರಿಗೆ ದೇಹದ ಪಾಶ್ಚರ್, ನಿಮ್ಮ ದೇಹ ಒಳ್ಳೆಯ ಆಕೃತಿಯನ್ನ ಪಡೆದುಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ತೊಡೆಯ ಮತ್ತು ನಿಮ್ಮ ಎರಡೂ ಕೈಗಳನ್ನ ತಲೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ನಿಮ್ಮ ಈಲನ್ನ ರೈಸ್ ಮಾಡಿ. ರೈಸ್ ಯುವರ್ ಈಲ್ಸ್. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಮುಂಭಾಗಕ್ಕೆ ತಗೊಬನ್ನಿ. ಎರಡೂ ಕೈಗಳನ್ನು ಬೆರಳುಗಳನ್ನ ಲಾಕ್ ಮಾಡಿ